ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಅದೆಷ್ಟೋ ರೋಗಗಳು ಇವತ್ತಿಗೂ ಸಹಿತ ಒಂದು ಸವಾಲಾಗಿ ಉಳಿದಿರ್ತಕ್ಕಂಥದ್ದು, ಅವುಗಳಿಗೆ ಚಿಕಿತ್ಸೆಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದರೆ ಆಯುರ್ವೇದ ಚಿಕಿತ್ಸೆಯಲ್ಲಿ ದೂಷ್ಯ, ಮಲ, ಪ್ರಕೃತಿ ಇವುಗಳ ಅನುಸಾರವಾಗಿ ನಾವು ರೋಗದ ಸಂಪ್ರಾಪ್ತಿಯನ್ನು ನಿಖರವಾಗಿ ಪರಿಗಣಿಸಿ ನಿಖರವಾಗಿ ಕಂಡುಹಿಡಿದು ಆ ಪ್ರಕಾರ ನಾವು ಚಿಕಿತ್ಸೆಯನ್ನು ನೀಡಿದ್ದೇ ಆದರೆ ಎಂತೆಂಥ ರೋಗಗಳಿಗೂ ಸಹಿತ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಅಂಥದೇ ಒಂದು ಸವಾಲಾಗಿರ್ತಕ್ಕಂತಹ ಒಂದು ರೋಗವನ್ನು ಆಯುರ್ವೇದ ಚಿಕಿತ್ಸೆ ಮುಖಾಂತರ ಮತ್ತು ಒಂದು ನಿಯಮಿತ ಪಥ್ಯಾಹಾರವನ್ನು ಪಾಲಿಸುವುದರ ಮುಖಾಂತರ ಗುಣಪಡಿಸಿದಂತಹ ಉದಾಹರಣೆಯನ್ನು ನಾನಿವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ರೋಗದ ಹೆಸರು ಬುಲ್ಲಸ್ ಸಿಸ್ಟಮಿಕ್ ಲೂಪಸ್ ಎರಿಥೊಮೆಟೋಸಸ್ ಅಂಥೇಳಿ. ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನೀರಿನ ಗುಳ್ಳೆಗಳು ಮೈ ತುಂಬ ಆಗ್ತಕ್ಕಂತಹ ಒಂದು ಚರ್ಮದ ವ್ಯಾಧಿ ಇದೊಂದು ಅಟೋ ಇಮ್ಯೂನ್ ಡಿಸೀಸ್ ಅಂಥೇಳಿ ಕರೀತಾ ಇದ್ದಾರೆ. ಅಂತಂದರೆ ನಮ್ಮ ರೋಗನಿರೋಧಕ ಶಕ್ತಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಕಠಿಣ ಸಂದರ್ಭವನ್ನು ಸೂಚಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಅಷ್ಟೇ ಒಂದು ಕಠಿಣವಾಗಿರ್ತಕ್ಕಂತಹ ಮತ್ತು ರೋಗಿಗಳಿಗೆ ಬಹಳಷ್ಟು ತ್ರಾಸದಾಯಕವಾದಂತಹ ಒಂದು ಚರ್ಮದ ಕಾಯಿಲೆ. ಇದಕ್ಕೆ ಚಿಕಿತ್ಸೆಯನ್ನು ನಾವು ನೋಡುವುದಾದರೆ ಸ್ಟೀರಾಯ್ಡ್ಗಳನ್ನು ಕೊಡ್ತಕ್ಕಂಥದ್ದು, ಡ್ಯಾಪ್ಸೋನ್ಗಳನ್ನು ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಆಯುರ್ವೇದ ಚಿಕಿತ್ಸೆಯಲ್ಲಿ ದೋಷ, ಧಾತು, ಮಲ, ಪ್ರಕೃತಿ ಇವುಗಳನ್ನೆಲ್ಲ ಪರಿಗಣಿಸಿ ಅತ್ಯಂತ ನೈಸರ್ಗಿಕವಾದಂತಹ ಚಿಕಿತ್ಸೆಯನ್ನು ಕೊಡುವುದರ ಮುಖಾಂತರ ರೋಗಿಯ ಒಂದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಈ ರೋಗವನ್ನು ಹತೋಟಿಗೆ ತಂದಿರತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂತಹ ಉದಾಹರಣೆಗಳಲ್ಲಿ ಇತ್ತೀಚಿನ ಒಂದು ಉದಾಹರಣೆಯನ್ನು ತಮ್ಮ ಮುಂದೆ ಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಯಾಕೆ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ, ನನ್ನ ಮುಖ್ಯವಾದಂಥ ಒಂದು ಉದ್ದೇಶ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಯಾವುದೇ ಒಂದು ಸಸ್ಯವು ಕಸ ಅಲ್ಲ, ಅದು ಔಷಧೀಯ ಒಂದು ಗುಣಗಳನ್ನೇ ಹೊಂದಿರತಕ್ಕಂಥದ್ದು. ಅದನ್ನು ಪ್ರೂವ್ ಮಾಡುವುದರಲ್ಲಿ, ಅದನ್ನು ಸಾಧಿಸಲು ಹೊರಟಿರ್ತಕ್ಕಂತಹ ಒಂದು ದಾರಿಯಲ್ಲಿ ಈ ಒಂದು ಕೇಸ್ ಅತ್ಯಂತ ಒಂದು ಯಶಸ್ವಿ ಮೆಟ್ಟಲು ಅಂಥೇಳಿ ಪರಿಗಣಿತ ಆಗ್ತಾ ಇದೆ. ನಮ್ಮ ಸುತ್ತಮುತ್ತಲೂ ಸಿಗ್ತಕ್ಕಂತಹ ಕೆಲವೊಂದು ಔಷಧಿ ಸಸ್ಯಗಳಿಂದ ತಯಾರಿಸಿದಂತಹ ಔಷಧವನ್ನು ನಾವು ಅವರಿಗೆ ಕೊಡುವುದರ ಮುಖಾಂತರ ಸವಾಲಾಗಿದ್ದಂತಹ ಸುಮಾರು 7-8 ತಿಂಗಳಿಂದ ಚಿಕಿತ್ಸೆಗೆ ಯಾವುದೇ ರೀತಿ ಸ್ಪಂದಿಸದೇ ಇರತಕ್ಕಂತಹ ಒಂದು ವ್ಯಾಧಿಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು. ಆ ಒಂದು ಔಷಧಿ ಸಸ್ಯಗಳು ಯಾವ್ಯಾವು ಅಂತಂದರೆ ಚಕ್ರಮರ್ದ ಅಂಥೇಳಿ ಬರ್ತದೆ, ಆಮೇಲೆ ನಿಂಬ, ಭೂನಿಂಬ, ಭೂಮ್ಯಾಮಲಕಿ, ಎಷ್ಟಿ ಮಧು, ಆಮೇಲೆ ಈ ರೀತಿಯಾಗಿ ಸಾರಿವ, ಈ ರೀತಿಯಾದಂತಹ ಒಂದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಚರ್ಮಕ್ಕೆ ಕಾಂತಿಯನ್ನು ಕೊಡ್ತಕ್ಕಂಥದ್ದು, ಭ್ರಾಜಕ ಪಿತ್ತವನ್ನು ಪ್ರಜ್ವಲನ ಮಾಡ್ತಕ್ಕಂತಹ ಒಂದು ಔಷಧಿ ಸಸ್ಯಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ರೋಗವನ್ನು ಹತೋಟಿಗೆ ತಂದಿರತಕ್ಕಂಥದ್ದು. ಈಗ ನಾವು ಈ ಒಂದು ಸಮಸ್ಯೆಯಿಂದ ಬಳಲತಕ್ಕಂತಹ ವ್ಯಕ್ತಿಯನ್ನೇ ನಾವು ಸಂದರ್ಶನ ಮಾಡೋಣ ಬನ್ನಿ. ಅವರ ಮಾತುಗಳಲ್ಲೇ ಈ ಒಂದು ಸಮಸ್ಯೆಯ ಒಂದು ಆಳವನ್ನು ನಾವು ತಿಳಿದುಕೊಂಡು ಬರೋಣ. ಹಲೋ, ನಮಸ್ಕಾರ ಸಿಸ್ಟರ್. ನಿಮಗೆ ಸಮಸ್ಯೆ ಇದೆ ಎಷ್ಟು ದಿವಸ ಆತ್ರಿ? ಇದು 6 ತಿಂಗಳಿಂದ ಸಮಸ್ಯೆ ರೀ. SLE ಅಂತ ಏನು ಕಾಯಿಲೆ ಇತ್ತಲ್ರಿ, ಅದು ನನಗೆ ಬಂದ 12 ವರ್ಷ ಆತ್ರಿ. ಈಗ ಇದು ನೀರಿಂದ ಗುಳ್ಳಿ ಹೇಳಕತ್ತನ 6 ತಿಂಗಳು ಆತ್ರಿ ಸರ್. ನೀರಿಂದ ಗುಳ್ಳಿ ಎಲ್ಲೆಲ್ಲಿ ಹೇಳ್ತಾವ ಸಿಸ್ಟರ್? ಅಂದ್ರೆ ಇಡೀ ಬಾಡಿ ತುಂಬ ಹೇಳ್ತಾವ್ರಿ? ಬಾಡಿ ತುಂಬ ಹೇಳ್ತಾವ್ರಿ. ಎಲ್ಲ ನೋವು ಇರ್ತೈತ್ರಿ? ನೋವು ಕಡಿಮೆ ರೀ ಸರ್. ಸ್ವಲ್ಪ ಈಚಿಂಗ್ ಆಗ್ತೈತಿ ಫಸ್ಟ್ ಟೈಮ್ ರೀ. ಸ್ವಲ್ಪ ಕೆರೆದ್ನಾಗ ಸಾಕು ನೀರಿನ ಗುಳ್ಳಿನೇ ರೀ ಸರ್. ದಿನಂಪ್ರತಿ ಹೇಳ್ತಿದ್ರಿ ಗುಳ್ಳಿ? ದಿನ ರೀ ಸರ್. ದಿನಕ್ಕೊಮ್ಮೆ 3-4 ಗುಳ್ಳಿ ಹೇಳ್ತಿದ್ರಿ. ಆಮೇಲೆ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಐತೇನ್ರಿ ನಿಮ್ಗೆ ಇದ್ರ ಸಂಬಂಧ? ಇದ್ರ ಸಂಬಂಧ ಟ್ರೀಟ್ಮೆಂಟ್ ಸ್ಟಾರ್ಟ್ ಐತ್ರಿ ಸರ್. ಜನವರಿಯಿಂದ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಅದು ತೋರಿಸಿದ್ದೆ ರೀ. ಅವರು ಸ್ಟಿರಾಯ್ಡ್ ಎಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ತೋರಿಸಿದ್ದೀರಿ. ಅವ್ರು ಸ್ಟಿರಾಯ್ಡ್ ಎಲ್ಲ ಹಾಕಿದ್ದೀರಿ ಸರ್. ಅದು ತಗೊಂಡ್ರು ನನಗೆ ಕಡಿಮೆ ಆಗ್ಲಿಲ್ರಿ ಸರ್. ಆಮೇಲೆ ಲಾಸ್ಟ್ ನಾನು ನಿಮ್ಮ ಕಡೆ ಬಂದಾಗನ
ಅದು ಈಗ ಇಲ್ಲಿ ನಮ್ಮ ಕಡೆ ನೀವು ಟ್ರೀಟ್ಮೆಂಟ್ ತೊಗೊಳಕ್ಕೆ 1 ತಿಂಗಳು ಆತದಲ್ಲ ಸಿಸ್ಟರ್? 1.5 ತಿಂಗಳು ಆತ್ರಿ. 1.5 ತಿಂಗಳು ಆತ್ರಿ. 1.5 ತಿಂಗಳೊಳಗೆ ನಿಮ್ಗೆ ಏನೇನು ಚೇಂಜಸ್ ಕಂಡು ಬಂದತ್ರಿ? ಈಗ ಭಾಳ ಚೇಂಜಸ್ ಬಂತ್ರಿ. ಒಟ್ಟ ನನಗೆ ಸರಿಯಾಗಿ ನಡೆಯಕ್ ಆಗ್ತಿರ್ಲಿಲ್ಲ. ಒಂದೇದಂದ್ರ ನೋವಿಗೆ ಬಗ್ಗೆ ನಡೀತಿದ್ದೆ ರೀ. ಬಂದ್ರಿ ನೋವು ಅಂಕರು ಒಟ್ಟ ಮಾಯ್ಲಿಲ್ರಿ ಸರ್ ಅವು. ಆಮೇಲೆ ಊಟ ಹೋಗ್ಲಿಲ್ರಿ ಸರ್. ಊಟ ಅಂದ್ರ ಬಾಯಿಯೊಳಗೂ ಆಗಿದ್ದು ಅಲ್ರಿ, ಒಟ್ಟ ಊಟ ಹೋಗ್ತಿರ್ಲಿಲ್ಲ. ಈಗ ನಿಮ್ ಕಡೆ ಬಂದಿಂದ್ರಿ ಫಸ್ಟ್ ಅದನ್ನ ಕಡಿಮೆ ಮಾಡಿದ್ರಿ ಸರ್. ನನಗೆ ಊಟ ಹೋಗಂಗ್ ಮಾಡಿದ್ರಲ್ರಿ. ಅದರಿಂದ ಎಲ್ಲಾರು ಹೇಳಾಕತ್ರಿ ಈಗ ಮಕ್ಕದ ಮ್ಯಾಗ ಹೆಂಗ ಚೈತನ್ಯ ಬಂದೈತಿ ನೋಡಿ ನಿಮ್ದು ಅಂತ ಹೇಳಿ. ಈಗ ನೀರು ತುಂಬಿ ಗುಳ್ಳಿ ಕಮ್ಮಿ ಆಗ್ಯಾರ ಸಿಸ್ಟರ್? ಈಗ ಹಾಂ ರೀ ಸರ್, ಕಡಿಮೆ ಕಡಿಮೆ. ಮತ್ತೀಗ ನೀರು ತುಂಬಿದ ಗುಳ್ಳಿ ಹೋದ್ಮೇಲೆ ಗಾಯ ಹಾಕಿತ್ರಲ್ಲ, ಗಾಯನೂ ಮಾಯಾಕತ್ತಾವ್ರಿ? ಗಾಯನೂ ಮಾಯಾಕತ್ತಾವ್ರಿ. ಈಗ 90% ಮಾದಾವ್ರಿ, ಇನ್ನು 10% ಅಷ್ಟೇ. ಈಗ ನಾವು ನೋಡಿದ ಪ್ರಕಾರ ನಿಮ್ಮ ಚರ್ಮಕ್ಕೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗೈತ್ರಿ. ಹಾಂ ಸರ್, ಕಂಟಿನ್ಯೂ ಮಾಡ್ರಿ. ಈಗ ನಿಮ್ಗೆ ಕಮ್ಮಿ ಆಗಿದ್ದು ನಮ್ಮ ಔಷಧಿಯಿಂದ ಅಷ್ಟಲ್ರಿ, ನೀವು ಮಾಡುವಂಥ ಆಹಾರ ಪಥ್ಯದಿಂದನೂ ಕಮ್ಮಿ ಆಗೈತ್ರಿ. ಅದಕ್ಕೆ ಆಹಾರ ಪಥ್ಯ ಇದನ್ನು ಕಂಟಿನ್ಯೂ ಮಾಡ್ರಿ. ಆಮೇಲೆ ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಕಡಿಮೆ ಅನ್ನುವಂಥದ್ದು ಮಾನಸಿಕ ಸ್ಥೈರ್ಯ, ಅದನ್ನ ಒಟ್ಟ ಕಳ್ಕೊಬೇಡ್ರಿ. ಆಹಾರ ಪದ್ಧತಿ ಕರೆಕ್ಟಾಗಿ ಪಾಲಿಸ್ರಿ. ಯಾಕಂತಂದ್ರೆ ಇದೊಂದು ಆಟೋಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಹೋರಾಟ ಮಾಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ. ಬಟ್ ಆಯುರ್ವೇದಗಳಿಗೆ ಭಾಳಷ್ಟು ಪರಿಣಾಮಕಾರಿ ಔಷಧಿ ಹೇಳಿದಾರೆ. ಆ ಪ್ರಕಾರ ನಿಮಗೆ ಕಮ್ಮಿ ಆಗತ್ತೈತ್ರಿ. ಅದಕ್ಕೆ ಇದು ಕಮ್ಮಿ ಆಗಲಿಕ್ಕೆ ಕಾರಣ ನಮ್ಮ ಆಯುರ್ವೇದಿಕ್ ಔಷಧಿಯ ಜೊತೆಗೆ ನೀವು ಮಾಡ್ತಕ್ಕಂಥ ಪಥ್ಯಾಹಾರ ಆಹಾರ ಪದ್ಧತಿ. ದಯಮಾಡಿ ಅದನ್ನು ಕಂಟಿನ್ಯೂ ಮಾಡ್ರಿ ಅಂತ ಹೇಳುತ್ತಾ ನಮ್ಮ ಟ್ರೀಟ್ಮೆಂಟ್ ತೊಗೊಂಡದಕ್ಕೆ ನಿಮಗೆ ಧನ್ಯವಾದ.